ಅಭಿವೃದ್ಧಿಯನ್ನೇ ಧ್ಯಾನಿಸಿದ ಯಡಿಯೂರಪ್ಪನವರು ಆಡಳಿತದ ಅನುಕೂಲಕ್ಕಾಗಿ ಯಾದಗಿರಿಯನ್ನು ಜಿಲ್ಲೆಯಾಗಿಸಿದರು. ತಮಿಳುನಾಡು ಕರ್ನಾಟಕದ ನಡುವಿನ ರಾಜಕೀಯ ಸಮರಗಳ ನಡುವೆಯೂ ಸಾಂಸ್ಕೃತಿಕ ಬೆಸುಗೆಯನ್ನು ಸಾಧ್ಯವಾಗಿಸಿದ ಹಿರಿಮೆ ಇವರದ್ದು. ಚೆನ್ನೈನಲ್ಲಿ ಸರ್ವಜ್ಞನ ಪ್ರತಿಮೆ, ಬೆಂಗಳೂರಿನಲ್ಲಿ ತಿರುವಳ್ಳುವರ್ ಪ್ರತಿಮೆ ಸ್ಥಾಪಿಸಿ 2 ರಾಜ್ಯಗಳ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿ ಮಾಡಿದರು. ಪ್ರಗತಿಪರವಾದ ಆಶಯಗಳೊಂದಿಗೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಪಣತೊಟ್ಟ ಯಡಿಯೂರಪ್ಪನವರು ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ಗ್ರಾಮಗಳ ಅಭಿವೃದ್ಧಿಗಾಗಿ ಸುವರ್ಣ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ, ಆರೋಗ್ಯ ಕವಚ, 108 ಆಂಬ್ಯುಲೆನ್ಸ್ ಸೇವೆ, ವಾಜಪೇಯಿ ಆರೋಗ್ಯಶ್ರೀ ಯೋಜನೆಗಳು ಕೆಲವು. ಕಾಲ್ನಡಿಗೆಯಲ್ಲಿ ಶಾಲೆಗೆ ಹೋಗುತ್ತಿದ್ದ ರಾಜ್ಯದ 36.6 ಲಕ್ಷ ವಿದ್ಯಾರ್ಥಿನಿಯರಿಗೆ ಉಚಿತ ಬೈಸಿಕಲ್ ನೀಡಿ ಅವರ ಪ್ರೀತಿಗೂ ಪಾತ್ರರಾದರು. ಇದಲ್ಲದೆ ರಾಜ್ಯದ ಜಲಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಬರಪೀಡಿತ ಜಿಲ್ಲೆಗಳ ನೀರಿನ ಬವಣೆಯನ್ನು ನೀಗಿಸಲು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ 14 ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ಸುಮಾರು 46,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ನೀಡುವಲ್ಲಿ ಯಶಸ್ವಿಯಾದರು. ರಾಜ್ಯದ ವೈವಿಧ್ಯತೆಯನ್ನು ಪರಿಚಯಿಸಲು ಹಾಗೂ ಹೊಸ ಆವಿಷ್ಕಾರಗಳನ್ನು ಜಾರಿಗೆ ತರಲು ವಿಶೇಷ ತಜ್ಞರ 14 ಕಾರ್ಯಪಡೆಗಳನ್ನು ರಚಿಸಲಾಯಿತು. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಮಿಷನ್ 2020 ಕಾರ್ಯಕ್ರಮ, ಸಾವಯವ ಕೃಷಿ ಮಿಷನ್ ಸ್ಥಾಪನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಹೊಸ ರೈಲ್ವೆ ಲೈನ್ಗಳ ಅಭಿವೃದ್ಧಿ, ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ಅಗಲೀಕರಣ, ಬೆಂಗಳೂರು ಅಲ್ಲದೆ ರಾಜ್ಯದ ಇನ್ನಿತರ ಮಹಾನಗರ ಪಾಲಿಕೆಗಳಿಗೆ 2 ವರ್ಷಗಳಿಗೆ ಒಮ್ಮೆ 100 ಕೋಟಿ ರೂಪಾಯಿ ಅನುದಾನ ನೀಡಿದರು. ಕೃಷಿ, ತಾಂತ್ರಿಕ ಹಾಗೂ ಇನ್ನಿತರ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿ ರಾಜ್ಯದ ಏಳಿಗೆಗೆ ಮುನ್ನುಡಿ ಬರೆದರು. ಅಷ್ಟೇ ಅಲ್ಲ, ಸಾಮಾನ್ಯ ರೈತರೊಂದಿಗಿನ ಒಡನಾಟ, ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ತಾವೊಬ್ಬ ಜನಾನುರಾಗಿ ನಾಯಕ ಎಂಬುದನ್ನು ಎಲ್ಲರ ಮನಸ್ಸಿನಲ್ಲಿ ದಾಖಲಿಸಿದರು. 2009ರಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಿಸಿ ಅಧಿವೇಶನ ನಡೆಸಿ ಉತ್ತರ ಕರ್ನಾಟಕದಲ್ಲೂ ಅಧಿಕಾರ ಕೇಂದ್ರ ಸ್ಥಾಪಿಸಿ ವಿಶ್ವಾಸ ಗೆದ್ದರು ಯಡಿಯೂರಪ್ಪನವರು. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇದಕ್ಕೆ ಮೂಲ ಕಾರಣ ಇವರ ಅವಧಿಯಲ್ಲಿ ನಿರ್ಮಾಣವಾದ ಕೈಗಾರಿಕಾ ಸ್ನೇಹಿ ವಾತಾವರಣ. ಸೆಮಿಕಂಡಕ್ಟರ್, ಬಯೋಟಿಕ್, ಇಲೆಕ್ಟ್ರಾನಿಕ್ ಹಾಗೂ ಹಾರ್ಡ್ವೇರ್ ಪಾಲಿಸಿ ಸೇರಿದಂತೆ ಅನೇಕ ಕಾರ್ಯನೀತಿಗಳನ್ನು ಅನುಷ್ಠಾನಕ್ಕೆ ತಂದರು. ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕವಾಗಿ ಬಂಡವಾಳ ಹೂಡಿಕೆದಾರರಿಗೆ ಪ್ರೋತ್ಸಾಹ ನೀಡುವ ಹಲವಾರು ಕಾರ್ಯಕ್ರಮಗಳು ಇವರ ಕಾಲದಲ್ಲಿ ಘೋಷಣೆಯಾದವು. ಆಸ್ ಎ ಹ್ಯೂಮನ್ ಬೀಯಿಂಗ್, ಸರಳವಾದ ಮನುಷ್ಯ, ನೇರವಾದ ಮನುಷ್ಯ, ಸಿಟ್ಟಿನ ಮನುಷ್ಯ, ದ್ವೇಷ ಗೊತ್ತಿಲ್ಲ ನನಗೆ. ನಾನು ಅವ್ರು ಯಾರ ಮೇಲೂ ದ್ವೇಷ ಸಾಧಿಸಿದ್ದನ್ನು ಇವತ್ತಿಗೆ ನೋಡಿಲ್ಲ. ತಾನಾಗಿ ತಾನು ಕಷ್ಟಪಟ್ಟು ಮೇಲೆ ಬಂದಂಥ ಒಬ್ಬ ಮನುಷ್ಯ, ಅತಿ ಸಾಮಾನ್ಯ ಹಿನ್ನೆಲೆಯಿಂದ ಈ ಎತ್ತರಕ್ಕೆ ಏರಿದಂಥ ಮನುಷ್ಯ, ರೈತ ಜನರ ಮನಸ್ಸಿನಲ್ಲಿ ತಾನು ಉಳಿದೋಗಿದ್ದಾರೆ. ತಮ್ಮದೇ ಆದಂಥ ಒಂದು ಮೊಂಡುತನ ಇದೆ ಅವರಿಗೆ, ಕೆಲವು ಮಾಡಬೇಕು ಅಂತಕ್ಕಂಥದ್ದು. ಐ ಥಿಂಕ್ ರಾಜ್ಯಕ್ಕೆ ಒಳ್ಳೆಯದಾಗಬೇಕು. ಏರುಮುಖವಾಗಿ ಸಾಗುತ್ತಿದ್ದ ಯಡಿಯೂರಪ್ಪನವರ ರಾಜಕೀಯ ಜೀವನದಲ್ಲಿ ಕೆಲವು ತೊಡಕುಗಳು ಕಾಣಿಸಿಕೊಂಡವು. ಕಾರಣಾಂತರಗಳಿಂದ ಬಿಜೆಪಿ ರಾಷ್ಟ್ರ ನಾಯಕರ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇವರ ನೇತೃತ್ವದಲ್ಲಿಯೇ ಡಿ.ವಿ. ಸದಾನಂದಗೌಡ, ನಂತರ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರು. ಇದಾದ ಮೇಲೆ ಕಾರಣಾಂತರಗಳಿಂದ ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಬಂದರು. ಆದರೆ ಬಿಜೆಪಿಗೆ ಯಡಿಯೂರಪ್ಪನವರು ಅನಿವಾರ್ಯ ಎಂಬುದು ನಿರ್ವಿವಾದದ ಮಾತು. ಯಡಿಯೂರಪ್ಪನವರ ನಾಯಕತ್ವ ಅಗತ್ಯ ಎಂದು ತಿಳಿದ ಬಿಜೆಪಿ ಅವರಿಗೆ 2014ರ ಜನವರಿಯಲ್ಲಿ ಬಿಜೆಪಿಗೆ ಮರಳಲು ಆಹ್ವಾನಿಸಿತು. ಯಡಿಯೂರಪ್ಪನವರು ಪಕ್ಷಕ್ಕೆ ಮರಳಿದ್ದು ಬಿಜೆಪಿಗೆ ಆನೆ ಬಲ ಬಂದಂತೆ ಆಯಿತು. ನಮಗೆ ಬಸವಣ್ಣವರು ಒಂದು ವಚನ ನೆನಪಾಗುತ್ತೆ. ಕೊಲುವೆನೆಂಬ ಭಾಷೆ
ದೇವರದಾದರೆ ಗೆಲುವಿನೆಂಬ ಭಾಷೆ ಭಕ್ತನದು ಅಂತ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ರಂಗದಲ್ಲಿ ಅವರಿಗೆ ಏನೆಲ್ಲ ಸವಾಲುಗಳು ಬಂದಿದ್ದು ಅಂದರೆ ಇನ್ನು ಸಾಕಪ್ಪ ಈ ರಾಜಕೀಯನೇ ಬೇಡ ಅನ್ನುವಷ್ಟು ಮನಸ್ಥಿತಿ ಉಂಟಾಗೋ ರೀತಿಯಲ್ಲಿ ಬಂದರು. ಅವ್ರ ಮನಸ್ಥಿತಿ ಮಾತ್ರ ಏನೇ ಸವಾಲುಗಳು ಬಂದರೆ ನಾನು ಗೆಲ್ತೀನಿ, ಗೆಲುವಿನೆಂಬ ಭಾಷೆ ಭಕ್ತನದು ಅಂತ ಹೇಗೆ ಬಸವಣ್ಣವ್ರು ಹೇಳ್ತಾರೋ ಹಾಗೆ ಏನೇ ಸವಾಲುಗಳು ಬಂದರೂ ಅವುಗಳನ್ನು ಸ್ವೀಕರಿಸಿ ಮೆಟ್ಟಿ ನಿಂತಿರತಕ್ಕಂಥ ಒಂದು ಎದೆಗಾರಿಕೆ ಯಡಿಯೂರಪ್ಪನಲ್ಲಿ ಅವರಲ್ಲಿರೋದನ್ನು ನಾವು ಕಾಣ್ತೀವಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 2014ರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಯಡಿಯೂರಪ್ಪನವರು ಭಾರೀ ಬಹುಮತದೊಂದಿಗೆ ಜಯ. ಕರ್ನಾಟಕದ ಪರವಾಗಿ ಲೋಕಸಭೆಯಲ್ಲಿ ರೈತಪರ ಯೋಜನೆಗಳು, ಕಾವೇರಿ ಸಮಸ್ಯೆ ಪರಿಹರಿಸಲು ಸಲಹೆಗಳನ್ನು ನೀಡಿದರು. ಹೀಗೆ ರಾಷ್ಟ್ರ ರಾಜಕಾರಣದಲ್ಲೂ ತಮ್ಮ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದ ಧೀಮಂತ ನಾಯಕ ಯಡಿಯೂರಪ್ಪನವರು. ಕರ್ನಾಟಕದ ಒಬ್ಬ ಅಪರೂಪದ ನಾಯಕ ಅವರು. ಯಡಿಯೂರಪ್ಪನವರು ಹೋರಾಟದ ಹಿನ್ನೆಲೆಯಿಂದ ಬಂದವರು. ತಮ್ಮ ಜೀವನದ ಬಹುತೇಕ ವರ್ಷಗಳನ್ನೆಲ್ಲ ಅವರು ಅಧಿಕಾರದಿಂದ ಬಹುದೂರ ಉಳಿದು ಜನರ ಧ್ವನಿಯಾಗಿ ಕರ್ನಾಟಕದ ತುಂಬೆಲ್ಲ ತಿರುಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ರೈತರ ಪಕ್ಷಪಾತಿಗಳು ಅನ್ನೋದನ್ನು ತಮ್ಮ ನಿಲುವುಗಳ ಮುಖಾಂತರ ಜನರಿಗೆ ತೋರಿಸಿಕೊಟ್ಟು ವಿಶ್ವಾಸವನ್ನು ಕುದುರಿಸಿಕೊಂಡು ಶಕ್ತಿಯೇ ಇಲ್ಲದೇ ಇದ್ದಂಥ ಪಕ್ಷವನ್ನು ಒಂದು ಗಟ್ಟಿಯಾದ ಪಕ್ಷವನ್ನಾಗಿ ಮಾಡಿ ಇವತ್ತು ಆಡಳಿತಕ್ಕೆ ಬರುವ ಹಾಗೆ ಮಾಡೋದರಲ್ಲಿ ಮಾನ್ಯ ಯಡಿಯೂರಪ್ಪನವರ ಕೊಡುಗೆ BJP ಪಕ್ಷಕ್ಕೆ ಅಪಾರವಾದದ್ದಾಗಿದೆ. ಏನಾದರೂ ಒಂದು ಹಿಡಿದ್ರು, ಗಟ್ಟಿಯಾಗಿ ಹಿಡಿದ್ರು ಅಂದರೆ ಅದನ್ನು ಮುಟ್ಟುವರೆಗೆ ಸತತವಾಗಿ ಹೋರಾಟ ಮಾಡುವಂಥ ಅವರ ಸ್ವಭಾವ ಏನಿದೆ ಈ ಎತ್ತರಕ್ಕೆ ತೆಗೆದುಕೊಂಡು ಬಂದಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಡಿಯೂರಪ್ಪನವರ ವರ್ಚಸ್ಸು ಹೆಚ್ಚಿದ್ದು 2018ರ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಿಂದಿನ ಚುನಾವಣೆಯಲ್ಲಿ 40 ಸ್ಥಾನಕ್ಕೆ ಇಳಿದಿದ್ದ ಬಿಜೆಪಿಯನ್ನು 104 ಸ್ಥಾನಗಳಲ್ಲಿ ಗೆಲ್ಲಿಸಿದ ಯಡಿಯೂರಪ್ಪನವರು ಮೇ 17, 2018ರಂದು 3ನೆಯ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಸಂಖ್ಯಾಬಲದ ಕೊರತೆಯಿಂದ 2 ದಿನಗಳಿಗೆ ರಾಜೀನಾಮೆ ನೀಡಬೇಕಾಯಿತು. ಶ್ರೀ ನರೇಂದ್ರ ಮೋದಿ ಅವರ ಪ್ರಚಂಡ ಜನಪ್ರಿಯತೆ ಮತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದರು. ನಂತರ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದಲ್ಲಿ ಭಿನ್ನಮತ ಮೂಡಿದ ಕಾರಣ ಆಡಳಿತ ಪಕ್ಷದ ಹಲವಾರು ಶಾಸಕರು ರಾಜೀನಾಮೆ ನೀಡಿದರು. ಇದರ ಪರಿಣಾಮವಾಗಿ ಸಂಖ್ಯಾಬಲವಿಲ್ಲದೆ ಆಡಳಿತ ಸರ್ಕಾರ ಪತನವಾಯಿತು. ನಂತರದಲ್ಲಿ ಅತಿ ಹೆಚ್ಚು ಸ್ಥಾನ ಹೊಂದಿದ್ದ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು ಜುಲೈ 26, 2019ರಂದು 4ನೆಯ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನನ್ನ ಮೊದಲನೇ ಆದ್ಯತೆ ರಾಜ್ಯದ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಂಥದ್ದು. ರೈತ, ನೇಕಾರ, ಮೀನುಗಾರ, ಕೃಷಿ ಕಾರ್ಮಿಕ ಇವರೆಲ್ಲರ ಸಂಕಷ್ಟಕ್ಕೆ ಸ್ಪಂದಿಸೋ ದೃಷ್ಟಿಯಿಂದ ವಿಶೇಷವಾದ ಗಮನವನ್ನು ನಾವು ಕೊಡೋರಿದ್ದೇವೆ. ಮುಂದಿನ ದಿನಗಳಲ್ಲಿ ನಡೆದ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಇವರ ನಾಯಕತ್ವದಲ್ಲಿ ಪ್ರಚಂಡ ಗೆಲುವು ಸಾಧಿಸಿತು.
ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ 10 ಜಿಲ್ಲೆಗಳಲ್ಲಿ ಅಪಾರ ಸಾವು, ನೋವು ಹಾಗೂ ಆಸ್ತಿ ಹಾನಿ ಉಂಟಾಯಿತು. ರಾಜ್ಯದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಪ್ರವಾಹ ಇದಾಗಿತ್ತು. ರಕ್ಷಣೆ ಮತ್ತು ಸೌಲಭ್ಯ ಕಾರ್ಯದಲ್ಲಿ ಇತಿಹಾಸ ನಿರ್ಮಿಸುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸ್ಪಂದಿಸಿ ತಾವೇ ಖುದ್ದಾಗಿ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರಿಗೆ ಧೈರ್ಯ ನೀಡಿದರು. ತಮ್ಮ ಮಂತ್ರಿಮಂಡಲದ ಸಚಿವರು ಮತ್ತು ಅಧಿಕಾರಿಗಳಿಗೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಮೊಕ್ಕಾಂ ಹೂಡಿ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯ ಕೈಗೊಳ್ಳಲು ಸೂಚನೆ ನೀಡಿದರು. ಇದಕ್ಕಾಗಿ ಪೊಲೀಸ್, ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಪಡೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಹೆಲಿಕಾಪ್ಟರ್ ಮತ್ತು ದೋಣಿಗಳನ್ನು ಬಳಸಿ ಸಾವಿರಾರು ಜನರ ರಕ್ಷಣೆ ಮಾಡಿದ್ದಲ್ಲದೆ ನೊಂದ ಜನರಿಗೆ ತಾತ್ಕಾಲಿಕ ವಸತಿ ಕಲ್ಪಿಸಲು ಕ್ರಮ ಕೈಗೊಂಡರು. ರಾಜ್ಯದ ಬೊಕ್ಕಸದಿಂದ ಸುಮಾರು 6,450 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದರು. ಬೆಳೆ ಹಾನಿಗೆ 2,000 ಕೋಟಿ ರೂಪಾಯಿ, ಗ್ರಾಮೀಣ ಪಂಚಾಯತ್ ರಾಜ್ಯ ಇಲಾಖೆಗೆ 1,500 ಕೋಟಿ ರೂಪಾಯಿಗಳು, ಸಣ್ಣ ನೀರಾವರಿ ಇಲಾಖೆಗೆ 300 ಕೋಟಿ ರೂಪಾಯಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ 750 ಕೋಟಿ ರೂಪಾಯಿಗಳನ್ನು ನೀಡಿದರು. ನಂತರದಲ್ಲಿ ಕೇಂದ್ರದ ಗೃಹ ಸಚಿವರೊಂದಿಗೆ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಸಮೀಕ್ಷೆ ನಡೆಸಿ ಪರಿಸ್ಥಿತಿ ಮನವರಿಕೆ ಮಾಡಿಕೊಟ್ಟ ಯಡಿಯೂರಪ್ಪನವರು ಕೇಂದ್ರದಿಂದ ಮೊದಲನೇ ಕಂತಿನಲ್ಲಿ 1,800 ಕೋಟಿ, ಎರಡನೇ ಕಂತಿನಲ್ಲಿ 700 ಕೋಟಿ ರೂಪಾಯಿಗಳ ಪರಿಹಾರವನ್ನು ತರುವಲ್ಲಿ ಯಶಸ್ವಿಯಾದರು. ಯಡಿಯೂರಪ್ಪನವರು ಬಂದರು ಅಂದರೆ ಒಂದು ಸಂಚಲನ ಮೂಡುತ್ತೆ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಅವರು ಸಮಯಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರು ನೋಡಿದ ತಕ್ಷಣವೇ ಏನೋ ಒಂದು ರೀತಿಯ ಸಂಚಲನ ಜನರಲ್ಲಿ, ಆ ಸಭೆಯಲ್ಲಿ ಭಾಗವಹಿಸಿದವರು ಕಾಣಬಹುದಾಗಿದೆ. ಎಲ್ಲೇ ಹೋಗಲಿ ಅವರು ಮುಖ್ಯಮಂತ್ರಿಗಳು ಆದಾಗ ಅಷ್ಟೇ ಅಲ್ಲ, ಅಧಿಕಾರ ಕಳ್ಕೊಂಡು ಅವರು ಯಾವುದೇ ಸಮಾರಂಭದಲ್ಲಿ ಭಾಗವಹಿಸಿದಾಗಲೂ ಜನರು ಆ ರೀತಿ ಸ್ಪಂದಿಸ್ತಾ ಬಂದಿದ್ದಾರೆ. ಒಂದು ವಿಶೇಷತೆ ಅವ್ರದ್ದು, ಜನರ ಜೊತೆಗೆ ಭಾಳ ಹತ್ತಿರ ಅವರು ನಿದ್ರೆ ಮಾಡಿರೋದೇ ಭಾಳ ಕಡಿಮೆ ಏನೋ. ನಾವು ಸಾಕಷ್ಟು ಸಾವಿರಾರು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀವಿ, ಆದರೆ ದಣಿವಿಲ್ಲದ ರೀತಿಯಲ್ಲಿ ಅವರು ನಮ್ಮ ರಾಜ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅವರು ಅಹೋರಾತ್ರಿ ಪ್ರಯಾಣ ಮಾಡಿ ಅವರು ಜನರ ಹೃದಯಕ್ಕೆ ಭಾಳ ಹತ್ತಿರ ಆಗಿದ್ದಾರೆ. ಹೀಗಾಗಿ ಜನ ಅಂತಂದರೆ ಕೇವಲ ಒಂದು ಜಾತಿ ಜನ ಅಲ್ಲ, ಎಲ್ಲ ಜನಾಂಗದವರಿಗೂ ಅವರು ವಿಶೇಷ ರೀತಿಯ ಕಾಳಜಿಯನ್ನು ವಹಿಸಿರೋದನ್ನು ನಾವು ನೋಡ್ಬೋದು. ಯಾವುದೇ ಮತೀಯ ದೃಷ್ಟಿ ಅವರ ಒಂದು ಅಧಿಕಾರದಲ್ಲಿ ನಾವು ಕಾಣಲಿಲ್ಲ. ಎಲ್ಲ ಜನಾಂಗದವರಿಗೂ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಅವರು ಸರ್ಕಾರದಿಂದ ಏನು ಸಹಾಯ ಮಾಡಬೇಕೋ ಅದನ್ನು ಅವರು ಮನಃಪೂರ್ವಕವಾಗಿ ಹೃದಯ ತುಂಬಿ ಅವರು ಮಾಡ್ತಾ ಬಂದಿದ್ದಾರೆ. ದಶಕಗಳಿಂದ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕೂಗು ಕೇಳಿ ಬರುತ್ತಲೇ ಇತ್ತು. ಕಲ್ಯಾಣ ಕರ್ನಾಟಕ ಹೆಸರಿನ ಯೋಜನೆಯನ್ನು ರೂಪಿಸಿ ಈ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದರು. ಇದು ಈ ಭಾಗದ ಯುವ ಜನತೆಗೆ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿದೆ. ರೈತರ ಶ್ರೇಯಸ್ಸಿಗಾಗಿ ಸದಾ ಕಾರ್ಯಮಗ್ನರಾಗಿರುವ ಯಡಿಯೂರಪ್ಪನವರು ಕಸ್ಕಾರ್ಡ್ ಮತ್ತು ಡಿಸಿಸಿ ಬ್ಯಾಂಕುಗಳಲ್ಲಿ ಪಡೆದಿದ್ದ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸುಸ್ತಿ ಸಾಲಗಳ ಬಡ್ಡಿ ಮನ್ನಾ ಮಾಡಲು ಆದೇಶಿಸಿದ್ದಾರೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿರುವ ಯಡಿಯೂರಪ್ಪನವರು ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿಸಲು ನಿರಂತರ ಶ್ರಮಿಸುತ್ತಿದ್ದಾರೆ. 17 ವರ್ಷಗಳ ಬಳಿಕ ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಲ್ಲಿನ ತಜ್ಞರು, ಗಣ್ಯರೊಂದಿಗೆ ಚರ್ಚಿಸಿ ಮರಳಿದ ಬಳಿಕ ಅಧಿಕಾರಿಗಳಿಗೆ ಅಲ್ಲಿ ಪಡೆದ ಸಲಹೆಗಳ ಅನುಷ್ಠಾನಕ್ಕೆ ಸೂಚನೆ ನೀಡಿದರು.
ಸಂಘಟನಾ ಚತುರು ಅಲ್ಲ. 9 ವಿಧಾನಸಭಾ ಚುನಾವಣೆಗಳಲ್ಲಿ 8 ಬಾರಿ ಗೆಲುವು ಸಾಧಿಸಿ 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ 4 ಬಾರಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಹೆಗ್ಗಳಿಕೆ ಯಡಿಯೂರಪ್ಪನವರದ್ದು. ಆದರೆ ಯಾವುದೂ ಸುಲಭಕ್ಕೆ ದಕ್ಕಿದ್ದಲ್ಲ. ನಿರಂತರ ಹೋರಾಟ ನಡೆಸಿಯೇ ಎಲ್ಲವನ್ನೂ ಪಡೆದುಕೊಂಡಿದ್ದಾರೆ. ಯಾವುದೇ ಸ್ಥಾನ ಗೌರವ ಪಡೆಯುವುದಕ್ಕೆ ಪರಿಶ್ರಮ, ಅರ್ಹತೆ, ನಿಷ್ಠೆಗಳೇ ಮಾನದಂಡಗಳು. ಆದರೆ ಯಡಿಯೂರಪ್ಪನವರು ಮಾತ್ರ ಇವೆಲ್ಲವುಗಳನ್ನು ತಮ್ಮ ಛಲ ಹಾಗೂ ಸಂಘರ್ಷದ ಮೂಲಕ ಸಾಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪುಟ್ಟ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಾರ್ವಜನಿಕ ಬದುಕು ಆರಂಭಿಸಿದ ಯಡಿಯೂರಪ್ಪನವರು ರಾಜ್ಯದ ಉನ್ನತ ಹುದ್ದೆ ಅಲಂಕರಿಸಿದ್ದು ಒಂದೆಡೆಯಾದರೆ, ಜನಾನುರಾಗಿ ಜನಪರ ಹೋರಾಟಗಳಲ್ಲಿ ಸಕ್ರಿಯರಾಗಿ ಜನಾನುಕೂಲಿ ಕಾರ್ಯಕ್ರಮಗಳ ಮೂಲಕ ಧೀಮಂತ ನಾಯಕರಾಗಿ ಬೆಳೆದದ್ದು ಮತ್ತೊಂದೆಡೆ. ಈಗ 77 ವಸಂತಗಳನ್ನು ಪೂರೈಸಿರುವ ಸನ್ಮಾನ್ಯ ಶ್ರೀಯುತ ಯಡಿಯೂರಪ್ಪನವರಿಗೆ ನಾಡಿನ ಅಭ್ಯುದಯಕ್ಕೆ ಮತ್ತಷ್ಟು ಶ್ರಮಿಸುವ ಉತ್ಸಾಹ, ಹುಮ್ಮಸ್ಸು ಹೆಚ್ಚಲಿ ಎಂಬುದು ರಾಜ್ಯದ ಜನತೆಯ ನಲ್ಮೆಯ ಹಾರೈಕೆ. ಹೋರಾಟವನ್ನೇ ತಮ್ಮ ಉಸಿರು ಮತ್ತು ಹೋರಾಟದಿಂದಲೇ ಎಲ್ಲವನ್ನೂ ಸಾಧಿಸಿದ ಯಡಿಯೂರಪ್ಪನವರು ನಿಜ ಅರ್ಥದಲ್ಲಿ ಛಲ ಬಿಡದ ಹೋರಾಟಗಾರರೇ ಸರಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.